ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯಯಃ ನಿಯತಿದೃಷ್ಟಮೋ ಬಂಧಮೋಕ್ಷಾಶ್ಚಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರ ದ್ವಿಸಹಸ್ರಾತ್ಮಕಸ್ಯ ವಿಷ್ಣೋರ್ವಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದ ಅವ್ಯಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷವಿಘ್ನಸ್ವರಾಟ್ ತೇನೇ ಬ್ರಹ್ಮರುಧಾಯ ಆದಿಕವಯೇ ಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಯಂ ಪರೇಷು ಹೃದಯೈವ ಕರೋತಿ ಲೀಲಾಂ ತಾಂ ತಾಂ ಕರುತ್ತನ ತಥೈವ ರಮಾಪಿ ದೇವಿ ನೈತಾವತಸ್ಸ ಪರಮಸ್ಸ ತಥಾ ರಮಾಯಾಃ ದೋಷೋಣುರಪ್ಯನ ವಿಚಿನ್ತ್ಯ ಗುರುಃ ಪ್ರಭೂಯತೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಹರೋಗತ ಅಜಾಡ್ಯಂ ವಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಭಿಚಿಂತಿರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणः चितं सदा पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याविघ्नकराब्धोत्तान् पञ्चाशत्वर्षपोचकां सत्यप्रमोदतीर्थार्यां नौमिन्नाय सुधारतान् समाश्रयेत् गुरुं भक्त्या महाविश्वासपूर्वकं निक्षिपेत् सर्ववारंश्च गुरो श्रीपादपङ्कजे श्रीगुरुभ्यो नमः हरिः ओं हरिः ओं हरिः ओಂ. ವೇದವ್ಯಾಸದೇವರು ಪ್ರಥಮ ಸ್ಕಂದದ ಮಂಗಳಾಚರಣೆಯಲ್ಲಿ ವಿವರಣೆಯನ್ನು ಮಾಡಿದ್ದಾರೆ. ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ಮಂಗಲ ಪದ್ಯ ಅದ್ಭುತವಾದದ್ದು, ಶ್ರೇಷ್ಠತೆಯನ್ನು ತಿಳಿಸುವಂಥದ್ದು, ಪರಮಾತ್ಮನ ಗುಣಪೂರ್ಣತ್ವವನ್ನು ತಿಳಿಸುವಂತಹ ಗ್ರಂಥ ಶ್ರೀಮದ್ ಭಾಗವತ. ಪರಮಾತ್ಮನ ಶ್ರೇಷ್ಠತೆಯನ್ನು ತಿಳಿಸುವಂತಹ ಗ್ರಂಥ ಶ್ರೀಮದ್ ಭಾಗವತ ಎಂಬುದಾಗಿ ತಿಳಿಸಿ ನಿರ್ದೋಷತ್ವವನ್ನು ಕೂಡ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ದೇವಸ್ಯ ದೇಹಾನ್ನಃ ಪ್ರಚೋದಯಾತ್ ಎಂಬುದಾಗಿ ಗಾಯತ್ರಿ ಮಂತ್ರದ ಭಾಷ್ಯರೂಪವಾಗಿದೆ ಎಂಬುದಾಗಿ ಕೊಟ್ಟಿದೆ. ಅಂತಹ ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ಮಹಿಮೆಯ ಅಪಾರವಾದದ್ದು ಎಂಬುದಾಗಿ ವೇದವ್ಯಾಸ ದೇವರು ವಿವರಣೆಯನ್ನು ಮಾಡಿದ್ದಾರೆ. ಮಂಗಳಾಚರಣೆಯಲ್ಲಿ ಅನೇಕ ಅರ್ಥಗಳು ಕೂಡ ಇವೆ ಎಂಬುದಾಗಿ ಕೊಟ್ಟಲ್ಪಟ್ಟಿದೆ. ಅಂತಹ ಬ್ರಹ್ಮಸೂತ್ರಗಳು ಕೂಡ ಶ್ರೇಷ್ಠವಾಗಿರುವಂತಹ ಗ್ರಂಥ ಶ್ರೀಮದ್ ಭಾಗವತ. ಬ್ರಹ್ಮಸೂತ್ರಗಳಿಗೆ ಅನೇಕ ಪದ್ಯಗಳ ಮೂಲಕವಾಗಿ ತಿಳಿಸಿಕೊಟ್ಟಂತಹ ಗ್ರಂಥ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಓಂ ಎನ್ನುವ ಶಬ್ದದಿಂದಾಗಿ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತಕ್ಕೆ ಓಂ ಎಂಬುದಾಗಿ ತಿಳಿಸಿಕೊಟ್ಟಿದೆ. ಅಂತಹ ಶ್ರೀಮದ್ ಭಾಗವತ ಗ್ರಂಥ ಶ್ರೇಷ್ಠತೆಯನ್ನು ಕೂಡ ನಾವು ನಿರೂಪಣೆಯನ್ನು ಮಾಡಬಹುದು ಎಂಬುದಾಗಿ ವೇದವ್ಯಾಸ ದೇವರು ತಿಳಿಸಿಕೊಟ್ಟಿದ್ದಾರೆ. ಸತ್ಯಂ ಎನ್ನುವುದು ಜಗತ್ತು. ಈ ಜಗತ್ತು ಪ್ರಪಂಚ ಎಂಬುದಾಗಿ ಕರೀತಾರೆ. ಪಂಚಭೇದ ತಾರತಮ್ಯ ಇದೆ ಎನ್ನುವುದನ್ನು ಕೂಡ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡಿದಂತಹ ಗ್ರಂಥ ಶ್ರೀಮದ್ ಭಾಗವತ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಪಂಚಭೇದ ತಾರತಮ್ಯ ಇದೆ. ಪಂಚಭೇದ ಜೀವ ಭೇದ, ಜೀವ ಜಡ ಭೇದ, ಜಡ ಭೇದ, ಜಡ ಈಶ ಭೇದ ಎಂಬುದಾಗಿ ಅರ್ಥವನ್ನು ತಿಳಿಸಿಕೊಟ್ಟಿದೆ. ಅಂತಹ ಸತ್ಯಂ ಎನ್ನುವ ಶಬ್ದದಿಂದಾಗಿ ಸತ್ಯಂ ಪರಂ ಧೀಮಹಿ ಎಂಬುದಾಗಿ ಗಾಯತ್ರಿ ಮಂತ್ರದ ಮುಖಾಂತರವಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದಾಗಿ ಜನ್ಮ ಆದಿ ಅಸ್ಯ ಯತಃ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಪರಮಾತ್ಮನಿಗೆ ಯಾವುದೇ ಥರದ ಹುಟ್ಟು ಇಲ್ಲ, ಸಾವು ಇಲ್ಲ. ಅದರಿಂದಾಗಿ ಈ ಜಗತ್ತು ಸೃಷ್ಟಿ ಸ್ಥಿತಿ ಸೃಷ್ಟಾದ ಅಷ್ಟಕರ್ತೃತ್ವ ಇದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಕ್ಕೆ ಕಾರಣ ಆದವನು ಪರಮಾತ್ಮನೇ. ಯಸ್ಮಾತ್ ಸ ಹರಿರೇಕರಾಟ್ ಎಂಬುದಾಗಿ ಸ್ಕಾಂದ ಪುರಾಣ ವಿವರಣೆಯನ್ನು ಮಾಡಿದೆ. ಅಂತಹ ಯತಃ ತತಃ. ಆದ್ದರಿಂದಾಗಿ ಯಸ್ಮಾತ್ ಯಾವ ಕಾರಣದಿಂದಾಗಿ ಈ ಜಗತ್ತು ಪರಮಾತ್ಮನ ಅಧೀನ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅರ್ಥೇಶು ಇಡೀ ಜಗತ್ತು ಕೂಡ ಪರಮಾತ್ಮನ ಅಧೀನ. ಅವಿಜ್ಞ ಅನ್ನೋ ಶಬ್ದಕ್ಕೆ ಸರ್ವಜ್ಞ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ.
ಮಂಗಳಾಚರಣೆಯ ಪದ್ಯದಲ್ಲೂ ಕೂಡ ಶ್ರೀಮನ್ ಮಹಾಭಾರತದ ಅರ್ಥವನ್ನು ಕೂಡ ತಿಳಿಸಿಕೊಡುವಂತಹ ಗ್ರಂಥ ಶ್ರೀಮದ್ ಭಾಗವತಃ ಎಂಬುದಾಗಿ ನಿರೂಪಣೆಯನ್ನು ಮಾಡಿದೆ. ಯತಃ ಆದಸ್ಯ ಎಂಬುದಾಗಿ ಅರ್ಥವನ್ನು ತಿಳಿಯಬಹುದು. ಮಹಾಭಾರತ ಗ್ರಂಥದ 18 ಪರ್ವಗಳಿವೆ. ಆ 18 ಪರ್ವಗಳಿಗೆ ವ್ಯಾಖ್ಯಾನವನ್ನು ತಿಳಿಸುವಂತಹ ಮಂಗಳಾಚರಣೆ ಎಂಬುದಾಗಿ ಹೇಳ್ತಾರೆ. ಯತಃ ಆದ್ಯಸ್ಯ ಎಂಬ ಶ್ಲೋಕದಿಂದಾಗಿ ಆದಿಪರ್ವದ ಅರ್ಥವನ್ನು ಕೂಡ ನಿರೂಪಣೆಯನ್ನು ಮಾಡಿದ್ದಾರೆ. ಅನ್ವಯಾತ್ ಎಂಬ ಶಬ್ದದಿಂದಾಗಿ ಸಭಾಪರ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಇತರತಃ ಎಂಬ ಶಬ್ದದಿಂದಾಗಿ ವನಪರ್ವ, ಇನ್ನು ಅರ್ಥೇಶು ಅಭಿಜ್ಞ ಎಂಬ ಶಬ್ದದಿಂದಾಗಿ ವಿರಾಟ್ ಪರ್ವವನ್ನು ಕೂಡ ವಿವರಣೆಯನ್ನು ಮಾಡಿದ್ದಾರೆ. ಸ್ವರಾಟ್ ಎಂಬುದಾಗಿ ಪರಮಾತ್ಮನಿಗೆ ಕರೀತಾರೆ. ಅಂತ ಸ್ವರಾಟ್ ಎಂಬ ಶಬ್ದದಿಂದಾಗಿ ಉದ್ಯೋಗ ಪರ್ವದ ವಿವರಣೆಯನ್ನು ಕೂಡ ಮಾಡಲ್ಪಟ್ಟಿದೆ. ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿಯಂ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂದರೆ ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಸುಷುಪ್ತಿಕ ಪರ್ವ ಎಂಬುದಾಗಿ ಈ ಇಷ್ಟೆಲ್ಲ ಪರ್ವಗಳನ್ನು ಕೂಡ ಮಹಾಭಾರತದಲ್ಲಿ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ನಿರಸ್ತ ಕುಹಕಂ ಎಂಬುದಾಗಿ ಅರ್ಥವನ್ನು ಹೇಳಬಹುದು. ಅಶ್ವಮೇಧಿಕ ಪರ್ವ ಎಂಬುದಾಗಿ ಹೇಳುತ್ತಾರೆ. ಸತ್ಯಂ ಎನ್ನುವ ಶಬ್ದದಿಂದಾಗಿ ವ್ಯಾಸಾಶ್ರಮ ಪರ್ವ ಮತ್ತು ಮೌಸಲ ಪರ್ವ ಎಂಬುದಾಗಿ ಅರ್ಥವನ್ನು ಹೇಳಲ್ಪಟ್ಟಿದೆ. ಪರಂ ಎನ್ನುವ ಶಬ್ದದಿಂದಾಗಿ ಮಹಾಪ್ರಾಸ್ಥಾನಿಕ ಪರ್ವ ಮತ್ತು ಸ್ವರ್ಗಾರೋಹಣ ಪರ್ವ ಎಂಬುದಾಗಿ 18 ಪರ್ವಗಳ ಅರ್ಥವನ್ನು ತಿಳಿಸಿಕೊಟ್ಟಂತಹ ಗ್ರಂಥ ಶ್ರೀಮದ್ ಭಾಗವತ ಎಂಬುದಾಗಿ ಅರ್ಥವನ್ನು ಹೇಳಲ್ಪಟ್ಟಿದೆ. ಗಾಯತ್ರಿ ಮಂತ್ರದ ಭಾಷ್ಯ ರೂಪವಾಗಿದೆ ಶ್ರೀಮದ್ ಭಾಗವತ. ಸತ್ಯಂ ಪರಂ ಧೀಮಹಿ ಎಂಬುದಾಗಿ ಅರ್ಥವನ್ನು ಹೇಳಲ್ಪಟ್ಟಿದೆ. ಗಾಯತ್ರಿ ಮಂತ್ರ ಗಾಯತೆ ತ್ರಾಯತೆ ಚ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಮಗೆ ಶ್ರೇಷ್ಠವಾದ ಜ್ಞಾನವನ್ನು ಕೊಡುವನು ಪರಮಾತ್ಮ. ಅಂತಹ ಗಾಯತ್ರಿ ಮಂತ್ರದ ಶ್ರೇಷ್ಠ ಭಾಷ್ಯ ರೂಪವಾಗಿ ಶ್ರೀಮದ್ ಭಾಗವತ ಎಂಬುದಾಗಿ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ದೇವಸ್ಯ ಧಿಯಃ, ದೇವರು ನಮಗೇನು ಕೊಡ್ತಾನೆ? ಶ್ರೇಷ್ಠವಾದ ಜ್ಞಾನವನ್ನು ಕೊಡ್ತಾನೆ. ಗಾಯತ್ರಿ ಮಂತ್ರದಿಂದಾಗಿ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಎಂಬ 3 ರೂಪಗಳಿಂದಾಗಿ ಬೆಳಗ್ಗೆ, ಮಾಧ್ಯಾಹ್ನಿಕ ಮತ್ತು ಸಾಯಂ ಸಂಧ್ಯಾದಲ್ಲಿ 3 ರೂಪಗಳು ಪರಮಾತ್ಮಂದು ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂತಹ ಶ್ರೇಷ್ಠವಾಗಿರುವಂತಹ ಪರಮಾತ್ಮ ಗಾನವನ್ನು ಮಾಡಿಸ್ತಾ ಇರ್ತಾನಂತೆ. ಪರಮಾತ್ಮ ಎಷ್ಟು ಗಾಯತ್ರಿ ಜಪವನ್ನು ಮಾಡಬೇಕು? ದಿವಸಕ್ಕೆ 3000 ಗಾಯತ್ರಿ ಜಪವನ್ನು ಮಾಡಬೇಕು. ನಾರಾಯಣ ಮಂತ್ರ 9000 ನಾರಾಯಣ ಮಂತ್ರವನ್ನು ಜಪವನ್ನು ಮಾಡಬೇಕು ಎಂಬುದಾಗಿ ಆಜ್ಞೆಯನ್ನು ಮಾಡಿದ್ದಾನೆ. ಅಂತ ಸಾಕ್ಷಾತ್ ಪರಮಾತ್ಮನೇ ಸವಿತ್ರನಾಮಕ ಪರಮಾತ್ಮ ಎಂಬುದಾಗಿ ಹೇಳ್ತಾರೆ. ಧ್ಯಾನ ಶ್ಲೋಕವೂ ಕೂಡ ಹೇಳಲ್ಪಟ್ಟಿದೆ. ಧ್ಯೇಯಸ್ಸದಾ ಸವಿತ್ರ ಮಂಡಲ ಮಧ್ಯವರ್ತಿ. ಪರಮಾತ್ಮನ ದೇಹ ಸವಿತ್ರನಾಮಕ ಪರಮಾತ್ಮ ಎಂಬುದಾಗಿ ಹೇಳ್ತಾರೆ. ಅದೇ ನಮ್ಮ ದೇಹದಲ್ಲಿ ಹರತಿ, ಯಜತಿ, ದದಾತಿ ಎಂಬುದಾಗಿ ನಾವು ಸ್ಮರಣೆಯನ್ನು ಮಾಡಬೇಕು. ಅಂತ ಪರಮಾತ್ಮ ಇಡೀ ಜಗತ್ತಿನ ಸೃಷ್ಟಾದಿ ಅಷ್ಟಕರ್ತೃತ್ವ ಪರಮಾತ್ಮನ ಅಲ್ಲಿ ಇದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಜಗತ್ತು ಶ್ರೇಷ್ಠತೆಯನ್ನು ಕೂಡ ತಿಳಿಸಿಕೊಡ್ತದೆ. ಭರತವರ್ಷ, ವರದಖಂಡ, ಜಂಬೂದ್ವೀಪ, ಆರ್ಯಾವರ್ತ, ಕೇದಾರಖಂಡ, ದಂಡಕಾರಣ್ಯ, ಚಿತ್ರಕೂಟ ಪರ್ವತ ಇತ್ಯಾದಿ ಕ್ಷೇತ್ರಗಳಲ್ಲಿ ಕರ್ಮ ಹುಟ್ಟುತ್ತದೆ. ಬೇರೆ ಪ್ರದೇಶಗಳಲ್ಲಿ ಅಂದರೆ ಭರತ ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರಗಳು ಅಂತ ಏನಿದ್ದಾವೆ ಅವು ಯಾವುವೂ ಅಲ್ಲ ಎಂಬುದಾಗಿ, ಕರ್ಮ ಹುಟ್ಟುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಅಂತಹ ಬೇರೆ ದೇಶಗಳಲ್ಲಿ ಹುಟ್ಟುವುದೇ ಇಲ್ಲ ಕರ್ಮ ಎಂಬುದಾಗಿ ನಿರೂಪಣೆಯನ್ನು ಕೂಡ ಮಾಡಿದ್ದಾರೆ. ಅಂತಹ ಜಗತ್ತಿನಲ್ಲಿ ಭರತ ವರ್ಷ ಕರ್ಮವೇ ಹುಟ್ಟುವುದು ಎಂಬುದಾಗಿ ಹೇಳಲ್ಪಟ್ಟಿದೆ. 100 ಕಥೆಗಳನ್ನು ಹೇಳುವಂತಹ ಶ್ರೀಮದ್ ಭಾಗವತ. 12 ಸ್ಕಂದಗಳಲ್ಲಿ 100 ಕಥೆಗಳನ್ನು ವಿವರಣೆಯನ್ನು ಮಾಡಲ್ಪಟ್ಟಿದೆ. ಅಂತಹ ಶ್ರೇಷ್ಠವಾಗಿರುವಂತಹ ಗ್ರಂಥ ಶ್ರೀಮದ್ ಭಾಗವತ ಎಂಬುದಾಗಿ ನಿರೂಪಣೆಯನ್ನು ಮಾಡಿದೆ. ಅಂತಹ ಗಾಯತ್ರಿ ಮಂತ್ರದ ಭಾಷ್ಯರೂಪವೇ ಆಗಿರುವಂತಹ ಗ್ರಂಥ ಶ್ರೀಮದ್ ಭಾಗವತ ಎಂಬುದಾಗಿ ಹೇಳ್ತಾರೆ. ಇನ್ನು ಗಾಯತ್ರಿ ಮಂತ್ರದ ಅರ್ಥಾನುಸಂಧಾನ ನಾವು ಮಾಡಬೇಕು. ಅನೇಕ ತತ್ವಗಳನ್ನು ಕೂಡ ತಿಳಿಸುವಂಥದ್ದು ಶ್ರೀಮದ್ ಭಾಗವತ ಎಂಬುದಾಗಿ ಹೇಳ್ತಾರೆ. ಗಾಯತ್ರಿ ಮಂತ್ರ ಧ್ಯಾನದಿಂದ ನಾವು ಸ್ಮರಣೆಯನ್ನು ಮಾಡಬೇಕು. ಧ್ಯಾನ ಶ್ಲೋಕ ಧಿಯಸ್ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಜಾಸನ ಸನ್ನಿವಿಷ್ಟ ಎಂಬುದಾಗಿ ಧ್ಯಾನ ಶ್ಲೋಕವನ್ನು ಸ್ಮರಣೆಯನ್ನು ಮಾಡಬೇಕು. ಅಂತಹ ಶ್ರೀಮದ್ ಭಾಗವತ ಗ್ರಂಥ ಎಲ್ಲವನ್ನೂ ಕೂಡ ತಿಳಿಸುವಂತಹ ಗ್ರಂಥ. ಶ್ರೀಮದ್ ಭಾಗವತದ ಮಹಿಮೆ ಅಪಾರವಾದದ್ದು, ಅನಂತ ಮಹಾತ್ಮೆ ಆಗಿದ್ದಾನೆ ಪರಮಾತ್ಮ. ಅಂಥ ಶ್ಲೋಕದಲ್ಲೂ ಕೂಡ ಬೇರೆ ಬೇರೆ ಉದಾಹರಣೆಯನ್ನು ತಿಳಿಸ್ತಾರೆ. ಅನಂತಗುಣ ಮಹಾತ್ಮ್ಯ ನಿರ್ದೋಷೋ ಭಗವಾನ್ ಹರಿ ನಸಮೋ ವಾದಿಕೋ ವಾಪಿ ವಿದ್ಯತೆ ದಶಕಶ್ಚನ ಎಂಬುದಾಗಿ ಶ್ರೀಮದ್ ಭಾಗವತ
ವಿವರಣೆಯನ್ನು ಮಾಡಲ್ಪಟ್ಟಿದೆ. ಅನಂತ ಗುಣ ಮಹಾತ್ಮನಾಗಿದ್ದಾನೆ, ನಿರ್ದೋಷೋ ಭಗವಾನ್ ಹರಿ, ನಿರ್ದೋಷನಾಗಿದ್ದಾನೆ. ಸುಧಾಗ್ರಂಥದಲ್ಲಿ ಹೇಳ್ತಾರ, ನಿಷ್ಕ್ರಾಂತೋ ದೋಷೇಭ್ಯ ಪಾರತಂತ್ರಾದಿಭ್ಯ ಇತಿ ನಿರ್ದೋಷ ಎಂಬುದಾಗಿ ಅರ್ಥವನ್ನು ಹೇಳ್ತಾರೆ. ಪರಮಾತ್ಮನಿಗೆ ಯಾವುದೇ ಥರದ ದೋಷ ಇಲ್ಲ. ಆದ್ದರಿಂದಾಗಿ ಪರಮಾತ್ಮನಿಗೆ ಏನಂತ ಕರೀತಾರೆ? ನಿರ್ದೋಷ ಎಂಬುದಾಗಿ ಕರೀತಾರೆ. ನಮಗೆ ಅನಂತ ದೋಷಗಳವೆ, ಪರಮಾತ್ಮನಿಗೆ ಯಾವುದೇ ಥರದ ದೋಷಗಳಿಲ್ಲ, ಅವನು ನಿರ್ದೋಷ ಎಂಬುದಾಗಿ ಹೇಳ್ತಾರೆ. ಅಂತಹ ಶ್ರೇಷ್ಠತೆಯನ್ನು ಕೂಡ ತಿಳಿಸುವಂತಹ ಗ್ರಂಥ ಶ್ರೀಮದ್ ಭಾಗವತ. ವೇದಗಳ ಸಮಖ್ಯೆಯನ್ನು ತಿಳಿಸುವಂತಹ ಗ್ರಂಥ ಶ್ರೀಮದ್ ಭಾಗವತ. ಅಂತಹ ಮಂಗಳಾಚರಣೆಯಲ್ಲೂ ಕೂಡ ಜನ್ಮ ಆದಿ ಅಸ್ಯ ಯತಃ ಎಂಬುದಾಗಿ ಅರ್ಥವನ್ನು ನೀಡಿದ್ದಾರೆ. ಶ್ರೀಮದ್ ಭಾಗವತದ ಮಂಗಳಾಚರಣೆಯ ವ್ಯಾಖ್ಯಾನವೇ ಶ್ರೀಮದ್ ಭಾಗವತ ಎಂಬುದಾಗಿ ಅರ್ಥವನ್ನು ಕೊಟ್ಟಲ್ಪಟ್ಟಿದೆ. ಅಂತಹ ಜನ್ಮಾದ್ಯಸ್ಯತ ಅನ್ನುವ ಸೃಷ್ಟ್ಯಾದಿ ಅಷ್ಟಕರ್ತೃತ್ವ ಪರಮಾತ್ಮನಲ್ಲಿ ಇದೆ. ಪರಶಬ್ದಕ್ಕೆ ವ್ಯಾಖ್ಯಾನವನ್ನು ಕೂಡ ಬ್ರಹ್ಮರುದ್ರಾದಿ ದೇವತೆಗಳು ಎಂಬುದಾಗಿ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ ಎಂಬುದಾಗಿ ಹೇಳ್ತಾ, ಮತ್ತೆ ನಾಳೆ ದಿವಸ ಮಂಗಳಾಚರಣೆಯ ಬಗ್ಗೆ ವಿವರಣೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.